ಹೋಗಿದ್ರಲ್ಲ, ಬಹುಶಃ ಅವರಿಗೇನಾದ್ರೂ ಒಂದು ಗುರ್ತಿಸಿ ಗೌರವ ತಂದುಕೊಡ್ತಕ್ಕಂಥ ಕೆಲಸ ಮಾಡಿದ್ದು. ಸ್ವಲ್ಪ ನಮ್ಮ ಜಿ ಟಿ ದೇವೇಗೌಡರು ದುಡುಕಿ ಕೆಲವು ಮಾತನಾಡಬಹುದು, ಆದರೆ ಚಿಕ್ಕಮಾಧವ್ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಶಕ್ತಿ ತುಂಬಿದಂಥವ್ರು. ಅದನ್ನೇ ಹೇಳ್ತಾ ಇದ್ದೀನಿ, ಸ್ಮರಿಸ್ಕೊತಾ ಇದ್ದೀನಿ. ಚಿಕ್ಕಮಾಧವ್ ಅವ್ರನ್ನ ಮನೇಲಿದ್ದವ್ರನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿದಂತ ಕಾಂಗ್ರೆಸ್ನ ಅವತ್ತಿನ ನಡವಳಿಕೆ ಏನಿದೆ, ಈಗ ಪಾಪ ನಾಯಕರನ್ನ ತಪ್ಕೋತಾರೆ. ಪಾಪ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅವಾಗ ಚಿಕ್ಕಮಾಧವ್ ಅವ್ರು ಕಣ್ಣಿಗೆ ಕಂಡಿರ್ಲಿಲ್ಲ, ಈಗ ಅವ್ರ ಮಕ್ಕ ಕಾಣ್ತಾನೆ ಅವರಿಗೆ. ಚಿಕ್ಕಮಾಧವ್ ಅವ್ರಿಗೆ MLC ಮಾಡಿ ಎಲ್ಲಾ ರೀತಿ ಶಕ್ತಿ ತುಂಬತಕ್ಕಂಥಲ್ಲಿ ಜಿ ಟಿ ದೇವೇಗೌಡನ. ಹೌದಾ, ನಮಸ್ಕಾರ ಕಣವ, ನಮಸ್ಕಾರ ಕಣವ, ನೀನಾದ್ರು ಜೊತೆಲಿ ಇದೆಯಲ್ಲ, ಸಂತೋಷ ಕಣವ. ಯಾಕೆಂದ್ರೆ ಇದನ್ನು ಯಾಕೆ ನಾನು ಸ್ಮರಿಸ್ಕೊತೀನಿ, ಈ ಪಕ್ಷದ ದೇಣಿಗೆ ಇವತ್ತು ಎಲ್ಲರೂ ಎಷ್ಟು ಬೇಕು ಅಂತ ಯಾಕೆ ಹೇಳ್ತಾವ್ರೆ ಅರ್ಥ ಮಾಡ್ಕೋಬೇಕು ನಾಯಕರು. 15% ಅಲ್ಲಿ ಇರ್ತಕ್ಕಂಥ ಸ್ಥಾನಮಾನ ಬಿಟ್ಟು 7% ಇರೋ ನಮಗೆ ಎಸ್ಟಿ ಹೊರಗೆ ಸೇರಿಸಿ ಅಂತ ಯಾಕೆ ಹೇಳ್ತಾರೆ, ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಯಾಕೆ ಪಾಪ ಅವ್ರು ಕೇಳ್ತಾರೆ ಅಂತ ಹೇಳಿ. ಎಂತದ ಜಾತಿ ಗಣತಿ ಅಂತಾರೆ, ಎಂತದ ಕಾಂತರಾಜು ವರದಿ ಅಂತಾರೆ. ಹಿಡ್ಕೊಂಡಿರೋರು ಯಾರಪ್ಪ ನಿಮ್ಮನ್ನ? ಕುಮಾರಸ್ವಾಮಿ 2018ರಲ್ಲಿ ಕಾಂತರಾಜು ವರದಿ ಕೊಡಕ್ ಬಂದಾಗ ಸ್ವೀಕಾರನೇ ಮಾಡಲಿಲ್ಲ, ಪುಟ್ಟರಂಗ ಶೆಟ್ಟರಿಗೆ ಗಳಿಸ್ಬಿಟ್ರು ಅಂತ ಹೇಳಿ 1000 ಬಾರಿ ಹೇಳಿರಬಹುದು ಈಗಿನ ಮುಖ್ಯಮಂತ್ರಿ. ನಿಮ್ಮನ್ನ ಯಾರಪ್ಪ ಹಿಡ್ಕೊಂಡಿರೋರು? ಎಷ್ಟು ದಿವಸ ಆಯ್ತು ಇವತ್ತು ವರದಿ ತಗೊಂಡು ನೀವು? ಎಷ್ಟು ದಿವಸ ಆಗಿದೆ? ಜಯಪ್ರಕಾಶ್ ಶೆಟ್ಟರ್ದು ಬೇರೆ ತಗೊಂಡ್ಬಿಟ್ಟಿದ್ದೀರಿ ಕಾಂತರಾಜು ಜೊತೆಗೆ. ವರದಿ ತಗೊಂಡು ಎಷ್ಟು ದಿವಸ ಆಯ್ತು ಸರ್ಕಾರಕ್ಕೆ? ಈ ನಿಮ್ದೆ ಯಾರಪ್ಪ ಹಿಡ್ಕೊಂಡಿರೋರು? ಇವತ್ತು ಅನುಷ್ಠಾನ ತರಬೇಡಿ ಅಂತ ಹೇಳಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ರಲ್ಲ. ಇಂಥ ಸಣ್ಣತನದ ರಾಜಕೀಯ ಇವತ್ತು ಈ ಪಕ್ಷ ಎಂದೂ ಮಾಡಲಿಲ್ಲ. ಅಧಿಕಾರ ಹುಡುಕೊಂಡು ನಾವೇನು ಈ ಪಕ್ಷದಿಂದ ಎಂದೂ ಸಹ ನಾವು ಹೋದಂತವರಲ್ಲ. ಬೇರೆಯವರು ನಮ್ಮನ್ನು ಹುಡುಕೊಂಡು ಬಂದಿರತಕ್ಕಂಥ ನಿದರ್ಶನಗಳನ್ನ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಪಕ್ಷಕ್ಕೆ ಮುಂದಿನ ದಿನಗಳು ಅತ್ಯಂತ ದೊಡ್ಡ ಮಟ್ಟದ ಭವಿಷ್ಯ ಇದೆ. ತಾಯಿಯ ಒಂದು ಸನ್ನಿವೇಶಗಾರಿಕೆಗೆ ಹೇಳ್ತಾ ಇಲ್ಲ, ನನ್ನ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ಆಡಳಿತ ನೋಡ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮ ಮೈತ್ರಿ ಪಕ್ಷದ ಒಂದೇನಿದೆ ನಮ್ಮ ಜೊತೆಯಲ್ಲಿ ಈಗ, ಆ ಪಕ್ಷದ ಜೊತೆನಲ್ಲೇ ನಾವು ಮುಂದಿನ ದಿನಗಳಲ್ಲಿ ಮುಂದೆ ಒಟ್ಟಾಗಿ ಹೋಗಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಕೆಟ್ಟ ಸರ್ಕಾರ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇದೆಯಲ್ಲ, ಇಂಥ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ 5 ಗ್ಯಾರಂಟಿ ಇಲ್ಲೆಲ್ಲ ಭಾಷಣ ಮಾಡಿದ್ರೆ ಏನದ್ರಿಂದ ಏನು ಜನಗಳನ್ನ ಇವತ್ತು ಉದ್ಧಾರ ಮಾಡ್ತೀರಿ? 2,000 ರೂಪಾಯಿ ಕೊಟ್ಟ ತಕ್ಷಣ ಆ ಕುಟುಂಬಗಳು ಸಂತೃಪ್ತಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯವ? ಹೋಗಿ 2,000 ರೂಪಾಯಿನ ಏನ್ ಬೆವರು ಸುರಿಸಿ ನೀವು ಸರ್ಕಾರದ ಖಜಾನೆ ತುಂಬಿಸಿ 2,000 ರೂಪಾಯಿ ಕೊಡ್ತಾ ಇದ್ದೀರಾ? ಈ ನನ್ನ ನೋಡಿದ್ವಿ ಇವತ್ತು ಮಧ್ಯರಾತ್ರಿ ಅಂದ್ರೆ ಕಾಂಗ್ರೆಸ್ನವರಿಗೆ ಬಹಳ ಖುಷಿ. ಏನ್ ಘೋಷಣೆ ಮಾಡೋರು ಮಧ್ಯರಾತ್ರಿಲೇ ಮಾಡ್ಬೇಕು ಅವರು, ಜನ ಮಲಗಿದ್ದಾಗ. 15% ಏರಿಕೆ ಮಾಡೋರೀಗ ಬೆಂಗಳೂರಿನಿಂದ ಮೈಸೂರಿಗೀಗ ನಾಳೆ ಬೆಳಗ್ಗೆ ನೀವು ಹೋಗಕ್ಕೆ ಬೆಳಗ್ಗೆಯಿಂದ 75 ರೂಪಾಯಿ 80 ರೂಪಾಯಿ ಜಾಸ್ತಿ ಕೊಡಬೇಕೀಗ. ಮೈಸೂರಿಂದ ಅಲ್ಲೆಲ್ಲ ಪಿರಿಯಾಪಟ್ಟೆಗೆ ಹೋಗ್ತೀವಿ ಅಂದ್ರೆ ಮಾತಾಡೋಣ, ಕಾರ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡ್ತೀವಿ. ದಿನ ಎಲ್ಲೋದ್ರು ಬಸ್ಸಲ್ಲಿ ಓಡಾಡಿದ್ರೆ ಅಲ್ಲಿಗೆ 45 ರೂಪಾಯಿ 50 ರೂಪಾಯಿ ಕೊಡ್ಬೇಕು ಈಗ ಎಕ್ಸ್ಟ್ರಾ. ಇದೆಲ್ಲ ಮಾಡ್ಕೊಂಡು 2,000 ಕೊಡೋದೇನು ದೊಡ್ಡ ವಿಷಯವ ಸಿದ್ದರಾಮಯ್ಯರೇ? ಈ ತರ ನಾನು ಬೆಲೆ ಏರಿಕೆ ಮಾಡಿ ನಾನೇನಾದ್ರೂ ಅಧಿಕಾರ ನಡೆಸಿದ್ರೆ 5,000 ಕೊಡುವೆ ತಿಂಗಳಿಗೆ, 5,000 ಕೊಡುವೆ.
ಪೆಟ್ರೋಲ್ನ ಡೀಸೆಲ್ನ ಸೆಸ್ನ ₹3 ₹3.5 ಜಾಸ್ತಿ ಮಾಡಿ ಇದೇ ಜನಗಳ ಮೇಲೆ ಹೊರೆ ವರ್ಷ ಅವ್ರದ್ದು ದುಡ್ಡು ಕಿತ್ಕೊತಾ ಇದ್ದೀರಿ. ಅದು ಆ ಪೆಟ್ರೋಲು, ವೆಹಿಕಲ್ಗೆ ಹಾಕೋ ಪೆಟ್ರೋಲು, ಇನ್ನ ಜನ ಹಾಕಳ ಪೆಟ್ರೋಲ್ ಇದೆಯಲ್ಲ, ಆ ಪೆಟ್ರೋಲ್ಗೆ ರೇಟ್ ಎಷ್ಟು ಮಾಡಿದ್ದೀರಿ? ಈಗ ಮಹೇಶ್ ಹೇಳ್ತಿದ್ದಲ್ಲ, ಯಾವುದೋ 1 ಕೋಟಿ ನಕ್ಷೆ ಅನುಮತಿ ಪಡೀಲಿಕ್ಕೆ ಬಿಲ್ಡಿಂಗ್ ಪ್ಲಾನ್ 1 ಕೋಟಿ ಕೇಳ್ತಾವ್ರೆ ಅಂತ. ಹಗಲು ದರೋಡೆ ಅದು ನಿಮ್ಗೆ ಹೇಳಬೇಕು ಅನ್ನೋದ್ರೆ ನಿಮ್ಮ ಮುದ್ರಾಂಕ ಶುಲ್ಕ ಇರಲಿ, ಅದರಿಂದ ನಿಮ್ಮ ಗೈಡ್ಲೈನ್ಸ್ ವ್ಯಾಲ್ಯೂ ಇರಲಿ, ನಿಮ್ಮ ಟ್ರಾನ್ಸ್ಫಾರ್ಮರ್ಗಳಿರಲಿ, ಈಗ ಎಂತೂ ನೀರಿಗೆ ಬೇರೆ ಏರಿಕೆ ಮಾಡ್ತಾರಂತೀಗ. 1,000 ಲೀಟರ್ ನೀರು ಕೊಡಕ್ಕೆ ₹51 ಖರ್ಚಾಯ್ತಿದೆ ಅಂತ ಸರ್ಕಾರಕ್ಕೆ. ಅದನ್ನ ಲೆಕ್ಕ ಇಡ್ತಾವ್ರೀಗ, ತಯಾರಾಗಿರಿ ಅದಕ್ಕೂ ಅಂತ. ಇನ್ನು ಅದೆಂತದೋ ನಮ್ಮ ಹಾಲಿನ ತರ ₹5 ಜಾಸ್ತಿ ಮಾಡ್ತಾರಂತೀಗ. ನಮ್ಮ ಪ್ರಿಯಾಪಟ್ಟಣದಲ್ಲಿ ಹೇಳ್ತಾವ್ರೆ, ಅದು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್, ₹5 ಜಾಸ್ತಿ ಮಾಡಕ್ಕೆ ಹೇಳಿದೀವಿ ಅಂತ. ಓಲಿ ಪುಣ್ಯಾತ್ಮರು, ನೀವು ₹5 ಜಾಸ್ತಿ ಮಾಡಿ ಆ ಹಳ್ಳಿ ತಾಯಂದ್ರು ಇವತ್ತು ಹಾಲು ಕರೆದು ಕೊಡ್ತಾವ್ರಲ್ಲ ಸಪ್ಲೈ, ಅವ್ರಿಗ ₹5 ಕೊಟ್ರೆ ರೈತರ ಮಕ್ಕಳಿಗೆ ನಿಮ್ಗೆ ದೀರ್ಘದಂಡ ನಮಸ್ಕಾರ ಮಾಡ್ಬಿಡೋದು. ಅವರ ಹೆಸರಿನಲ್ಲಿ ಅವ್ರ ಕಷ್ಟ ಸಂಪಾದನೆ ಮಾಡಿ ಹಾಲು ಉತ್ಪಾದನೆ ಮಾಡ್ತಾರೆ, ಅವ್ರಿಗಾದ್ರೂ ಕೊಡಲ್ಲ ನೀವು. ಅದನ್ನ ಜನಸಾಮಾನ್ಯರ ಮೇಲೆ ಹಾಕಿ ₹5 ನೀವು ದರೋಡೆ ಮಾಡ್ಕೊಂಡು ₹2,000 ಕೊಡೋದು ದೊಡ್ಡ ವಿಷಯ. ಬಸ್ ಫ್ರೀ ಬಸ್ ಬಿಡೋದು. ಪಾಪ ನಮ್ಮ ವಿವೇಕಿನ ಟೀಚರ್ಗಳ ಬಗ್ಗೆ ಮಾತಾಡ್ಲೇಬೇಕಲ್ಲ. ಈಗ ಮೊದಲನೇ ಭಾಷಣದಲ್ಲಿ ಟೀಚರ್ದೇ ಹೇಳಿದ್ದು, ಬೇರೆಯವ್ರದ್ದು ಹೇಳಲೇ ಇಲ್ಲ. ಸ್ಕೂಲ್ ಮಕ್ಕಳದ್ದು ಹೇಳಲೇ ಇಲ್ಲ. ನಾನು ಸ್ಕೂಲ್ ಮಕ್ಕಳದು ಹೇಳ್ತಾ ಅನ್ಕೊಂಡೆ. ಹಲವಾರು ಕಡೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಬಸ್ಸೇ ಇಲ್ಲ, ಟೀಚರ್ದಿರ್ಲಿ. ಇದು ಈ ಸರ್ಕಾರದ ಯೋಗ್ಯತೆ. 200 ಯೂನಿಟ್ ಎಲ್ಲಿ ಕೊಡ್ತಾವ್ರೆ? 200 ಯೂನಿಟ್ ಕೊಟ್ಟೇ ಇಲ್ಲ. ಅವ್ರು ಹೇಳೋದಲ್ಲ. ಯಾವ್ದು ನೆನ್ನೆ ಟಿವಿಗೆ ತೋರಿಸ್ತಾ ಇದ್ರಪ್ಪ 2 ದಿವಸದಿಂದ, ಮರ್ತೋಗಿದ್ರೆ ಎಲ್ಲಾರು. ಎಲೆಕ್ಷನ್ಗಿಂತ ಮುಂಚೆ ಅಂತ ಹೇಳ್ತಿಲ್ಲ, ಮದೇವಪ್ಪ ನಿನಗೂ ₹200, ಇದೇನು ದಿನಕರ ನಿಮಗೂ ₹200, ಕಾಕಾಪಾಟಿ ನಿನಗೂ ₹200, ನನಗೂ ₹200. 200 ಹೇಳ್ತಲ್ಲ, 200 ಯೂನಿಟ್. ಆಮೇಲೆ ಹೇಳಿದ್ರು, ನೀವು ಈಗ ಎಷ್ಟು ಯೂನಿಟ್ನ ಉಪಯೋಗ ಮಾಡ್ತಿದ್ದೀರಿ ಅದರ ಮೇಲೆ 10% ಕೊಡ್ತೀವಿ ಅಷ್ಟೇ, 200 ಕೊಡಲ್ಲ ಅಂದ್ರು ಚುನಾವಣೆ ಆದ್ಮೇಲೆ. ಇವೆಲ್ಲ ಒಂದು ಇತಿಹಾಸಗಳವೆ. ನಾನು ಇದೆಲ್ಲ ಈಗ ಅವೆಲ್ಲ ಚರ್ಚೆ ಮಾಡೋದು ಬೇಡ. ಮಹೇಶ್ ಹೇಳಿದಂಗೆ, ನಮ್ಮ ಲೀಡರ್ಗಳು ಕೆಲವರು ಹೇಳಿದಂಗೆ, ನಮ್ಮ ಹರೀಶ್ ಹೇಳಿದ್ನಲ್ಲ, ಇವತ್ತೇನಾದರೂ ಈ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಹಾಲು ಉತ್ಪಾದನೆ ನೀವು ಬಂದಿದ್ರೆ, ಈ ರಾಜ್ಯದ ನನ್ನ ರೈತ ಬಂಧುಗಳು, ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಕಾರಣ ಅನ್ನೋದನ್ನ ಮರೆಯಬಾರದು. ಈ ರಾಜ್ಯದ ರೈತರು ಗುಜರಾತಿ ಕಾಂಪಿಟೇಷನ್ ಕೊಟ್ಟಿದ್ರೆ ಇವತ್ತು 2ನೇ ಸ್ಥಾನದಲ್ಲಿ, ಅದು ದೇವೇಗೌಡರು ಕಾರಣ ಇದ್ದಾರೆ. ಈಗ ಇವರೆಲ್ಲ ಹೇಳ್ಕೋಬಹುದು, ನಾವದೇನೋ ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಹೇಳಿ. 25-30 ವರ್ಷದಿಂದ ಏನಿತ್ತು ಗೊತ್ತು ನನಗೆ, ಯಾವ ತರ ನಡ್ಕೊಂಡ್ ಬಂದಿದೆ ಇವೆಲ್ಲ ಅಂತ ಹೇಳಿ. ಇವತ್ತು ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಜನತಾದಳದ ಕಾರ್ಯಕರ್ತರದ್ದು, ಜನತಾದಳದ ನಾಯಕರ ಜವಾಬ್ದಾರಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಇಂಥ ಒಂದು ಆಡಳಿತ ಏನ್ ನಡೀತಾ ಇದೆ, ಮುಂದೆ ಬಹಳ ಕಷ್ಟದ ದಿನಗಳನ್ನ ಇಡೀ ರಾಜ್ಯ ನೋಡಬೇಕಾಗತ್ತೆ. ಅದಕ್ಕೆ ನನ್ನ ಕಾರ್ಯಕರ್ತರುಗಳು ಇವತ್ತು ಅವಕಾಶ ಕೊಡಬೇಡಿ. ನಿಮ್ಮ ಕೈಲೇ ಇವತ್ತು ಈ ರಾಜ್ಯ ಉಳಿಬೇಕಾದಂಥದ್ದು ಜನತಾದಳದ ಕಾರ್ಯಕರ್ತರಿಂದ ಅಂತಕ್ಕಂಥದ್ದನ್ನ ನಾನಿವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ನಿಮ್ಮ ಕೈಲಿ ಮಾತ್ರ ಸಾಧ್ಯ, ಇನ್ಯಾವ ಪಕ್ಷಗಳ ಮೇಲೂ ಇವತ್ತು ಈ ರಾಜ್ಯ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಉಂಟಾ? ನಮ್ಮ ಮೈನಾರಿಟೀಸ್ನಲ್ಲಿ ಕೂತ ಕೆಲವು ಲೀಡರ್ ಇಲ್ಲ, ನಮ್ಮ ಮುಸಲ್ಮಾನ್ ಬಂದವರು ಕೂತಿದ್ದೀರಿ, ನೋಡಿದೆ ನಾನು. ಪಾಪ ನಮಗೂ ನಿಮಗೂ ಇರೋ ಸಂಬಂಧ ಕೆಡಿಸ್ಬಿಟ್ಟವ್ರು ಬಿಡಿ. ಈಗ ಸ್ವಲ್ಪ ಆದ್ರೂ ಪಾಪ ನಿಮ್ಮಂತರ ಇನ್ನು ಉಳ್ಕೊಂಡಿಲ್ಲಪ್ಪ ದೇವೇಗೌಡರು ಅಂತ ನೆನೆಸ್ಕೊತೀವಿ. ಇವತ್ತು ಮೈನಾರಿಟಿ ಕಾರ್ಪೊರೇಷನ್ ಅಲ್ಲಿ ಯಾವುದಾದ್ರೂ ಮೈನಾರಿಟಿಯ ಬಡಾವಣೆಗಳಿಗೆ ಅಭಿವೃದ್ಧಿಗೆ ಅಂತ